नाजरीन आदाब एवन टीवी में आप तमाम का खैर मकदम है। रायचूर शहर के गवर्नमेंट एम्प्लॉयज भवन यानी मनोरंजन केंद्र में आज एक कानून की जानकारी का प्रोग्राम मुनक्किद किया गया। इस प्रोग्राम को डिस्ट्रिक्ट लीगल सर्विस अथॉरिटी, डिस्ट्रिक्ट विकला बार एसोसिएशन और ह्यूमन राइट एंटी करप्शन फेडरेशन की जानिब से मुनक्किद किया गया था। प्रोग्राम की इफ्तिताह सीनियर रैंक के दीवानी जज और डिस्ट्रिक्ट लीगल सर्विस अथॉरिटी के मेंबर सेक्रेटरी H.A. सात्विक ने इफ्तिताह की। इसकी सदारत डिस्ट्रिक्ट ह्यूमन राइट एंड एंटी करप्शन फेडरेशन के प्रेसिडेंट सैयद सादिक ताता ने की, जबकि बतौर मेहमान खुसूसी डिस्ट्रिक्ट विकला बार एसोसिएशन के वाइस प्रेसिडेंट नजीर अहमद ने खिताब किया। इस प्रोग्राम में इंसानी हुकूक के मुतालिक जानकारी दी गई और इंसानी हुकूक के लिए काम करने वाले अफराद को सनद व एजाज से भी नवाजा गया। प्रोग्राम में खिताब करते हुए सीनियर रैंक दीवानी जज सात्विक ने कानून से मुतालिक जानकारी दी। इस मौके पर उन्होंने ये भी कहा कि अदालत ये चाहती है कि लोग अपने आपसी रजामंदी से केस हल कर ले। इस सिलसिले में 13 दिसंबर को एक खुसूसी प्रोग्राम भी मुनक्किद किया जा रहा है, जिसमें जो लोग ये चाहते हैं कि अपने मुकदमात को आपसी रजामंदी से हल कर लें, वो इसमें हिस्सा ले सकते हैं, जिसमें लीगल सर्विस अथॉरिटी की तरफ से मामले की पैरवी करते हुए मामले को खत्म किया जा सकता है। इस मौके पर बतौर मेहमानान खुसूसी इसाक खान, मोहम्मद शाहिद, मोहम्मद एजाज, मोहम्मद महबूब, मोहम्मद अजमत, सैयद इमरान के अलावा रेहाना, परवीन, कनीस फातिमा और दीगर कई एक मोअज़्ज़िज़ीन भी मौजूद थे। ಎಲ್ಲರ ಪರವಾಗಿ ಈ ಕಾರ್ಯಕ್ರಮ ಹಾಗೂ ಮಾನವ ಹಕ್ಕುಗಳ ಒಂದು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಸೈಯದ್ ಸಾದಿಕ್ ತಾತಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಒಂದು ಹ್ಯೂಮನ್ ರೈಟ್ ಹೇಗೆ ಬಂತು, ಪದಾಧಿಕಾರಿಗಳು ಮಾಡಿದಂತಹ ಕೆಲಸವನ್ನು ಮೆಚ್ಚಿ ನಮ್ಮ ಅಧ್ಯಕ್ಷರು ಅವರು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ರಾಯಚೂರು ಇದರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಇಲ್ಲಿ ನೆರವೇರುವಂತಹ ಎಲ್ಲರ ಕಡೆಯಿಂದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ। ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಜೀರ್ ಅಹಮದ್ ಶೇರ್ ಅಲಿ ಸರ್, ಉಪಾಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ರಾಯಚೂರು, ಇವರಿಗೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮದಿಂದ ತಮಗೂ ಸಹ ವಂದನಾರ್ಪಣೆಯನ್ನ ಸಲ್ಲಿಸುತ್ತಿದ್ದೇವೆ। ಅದೇ ರೀತಿಯಾಗಿ ನಮ್ಮ ಈ ಒಂದು ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸೈಯದ್ ಸಾದಿಕ್ ತಾತಾ, ಜಿಲ್ಲಾಧ್ಯಕ್ಷರು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ರಾಯಚೂರು, ಇವರಿಗೂ ಸಹ ಧನ್ಯವಾದಗಳನ್ನ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ। ಅದೇ ರೀತಿಯಾಗಿ ಇಲ್ಲಿ ನೆರೆದಂತಹ ಕೇಂದ್ರ ಬಿಂದುಗಳಾದಂತಹ ನಮ್ಮ ನಿಮ್ಮ ಅಥವಾ ಇಲ್ಲಿ ನೆರೆದಂತಹ ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ। ಜೈ ಪತ್ರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ। ಮುಖ್ಯ ಅತಿಥಿಗಳಿಗೂ ಹಾಗೂ VSR ಅವರಿಗೂ ಧನ್ಯವಾದಗಳು। ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶ್ರೀ ಸೈಯದ್ ಸಾದಿಕ್ ತಾತಾ, ಜಿಲ್ಲಾಧ್ಯಕ್ಷರು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ರಾಯಚೂರು, ಇವರಿಗೆ ನಮ್ಮ ನೆಚ್ಚಿನ ಉಪನ್ಯಾಸಕರಾದಂತಹ ಮೊಹಮ್ಮದ್ ಇಸಾಕ್ ಸರ್ ಅವರಿಂದ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ। ಧನ್ಯವಾದಗಳು। ಪ್ರಶಸ್ತಿ ಪತ್ರಗಳನ್ನು ನಮ್ಮ ಮೊದಲನೇದಾಗಿ MG ಶಾಹಿದ್ ರವರಿಗೆ ತಮ್ಮ ಅಧ್ಯಕ್ಷರನ್ನು ಪ್ರಶಸ್ತಿ ಪತ್ರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ। ಗೌರವಾನ್ವಿತ ಉದ್ಘಾಟಕರಿಂದ ಈ ಪ್ರಶಸ್ತಿ ಪತ್ರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ। ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ। ಧನ್ಯವಾದಗಳು। ನ್ಯಾಯಾಧೀಶರು ಈ ಪ್ರಶಸ್ತಿ ಪತ್ರವನ್ನು ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ। ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ। ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕು ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ। ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ಪ್ರಶಸ್ತಿ ಪತ್ರವನ್ನು ನೀಡಿದ್ದಾರೆ। ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕು।
ಈ ಪ್ರಶಸ್ತಿ ಪತ್ರವನ್ನು ನೀಡಿದ್ದಾರೆ. ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಕಾರ್ಯಕ್ರಮವನ್ನು ನೋಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಅದೇ ರೀತಿ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಉಪನ್ಯಾಸಕರಾದಂತಹ ಟಿ ಪಾಷಾ ಅವರು ಪ್ರಶಸ್ತಿ ಪತ್ರವನ್ನು ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ತಗೋಬೇಕು ಎಂದು ತಮ್ಮಲ್ಲಿ ವಿನಂತಿ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಈ ನೀಡಲಿದ್ದಾರೆ ತಾವುಗಳು ಈ ಪ್ರಶಸ್ತಿ ಪತ್ರವನ್ನು ವತಿಯಿಂದ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ನೀಡಬೇಕೆಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ತಗೋಬೇಕೆಂದು ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಮುಖಾಂತರ ಈ ಪ್ರಶಸ್ತಿಯನ್ನು ತಾವು ತಗೋಬೇಕೆಂದು ತಮ್ಮಲ್ಲಿ ವಿನಂತಿ. ಅದೇ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ತಾವು ತಗೋಬೇಕೆಂದು ತಮ್ಮಲ್ಲಿ ವಿನಂತಿ. ಚಪ್ಪಾಳೆ ಮುಖಾಂತರ ಈ ಪ್ರಶಸ್ತಿ ಪತ್ರವನ್ನು ನೀಡಲಿದ್ದಾರೆ ನಮ್ಮ ಉದ್ಘಾಟಕರು ಹಾಗೂ ಅಧ್ಯಕ್ಷರು. ಜೋರಾದ ಒಂದು ಚಪ್ಪಾಳೆ ಮುಖಾಂತರ ನಮ್ಮ ಸೈಯದ್ ಅಲ್ತಾಫ್ ಅವರಿಗೆ ಈ ಪ್ರಶಸ್ತಿ ಪತ್ರ ನೀಡಿ. ಮೊಹಮ್ಮದ್ ಆಜಾದ್ ವೇದಿಕೆ ಮೇಲೆ ಬರಬೇಕು. ಮೊಹಮ್ಮದ್ ನಿಜಾಮ್ ಅವರು, ಕಾಸಿಂ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮೀರ್ ಮಹಾದೇವಿ ಅವರು ವೇದಿಕೆ ಮೇಲೆ ಬರಬೇಕು. ಪಿ ಮಹಾದೇವಿ ಅವರು ವೇದಿಕೆ ಮೇಲೆ ಬರಬೇಕು. ವಿದ್ಯಾರ್ಥಿ ಮೊಹಮ್ಮದ್ ಫರಾದ್ ಅವರು ವೇದಿಕೆ ಮೇಲೆ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಶಾಖೆ ರಾಯಚೂರು ವಿಶ್ವಮಾನ ಹಕ್ಕುಗಳ ಮೊಹಮ್ಮದ್ ಸಲೀಂ ಅವರಿಗೆ ನಮ್ಮ ಸ್ನೇಹಿತರಾದ ಮೊಹಮ್ಮದ್ ಇಸಾಕ್ ಸರ್ ಅವರಿಗೂ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಸಹಿತ ಅವರು ವಿತರಿಸಬೇಕಾಗಿ ವಿನಂತಿ. अस्सलामुअलैकुम, एल्रिगू नमस्कार। आज जो प्रोग्राम रखे हुए थे जिला कानूನು ಸೇವೆ ಪ್ರಾಧಿಕಾರ, ವಕೀಲರ ಸಂಘ रायचूरू और मानव हक्कु ಹಾಗೂ भ्रष्टाचार विरोधी संस्थे, इन तीनों के सहयोग से नेशनल ह्यूमन राइट्स डे आज सेलिब्रेट किए थे यहाँ पे सरकारी नौकररा संघ रायचूर में। आज यहाँ पे ह्यूमन राइट्स डे, ह्यूमन राइट्स में ह्यूमन राइट्स कैसे आचरण करते हैं, ह्यूमन राइट्स का मतलब क्या है, ह्यूमन राइट्स कैसे हासिल करना है, इस चीज़ के लिए आज हमारे यहाँ पे ऑनरेबल जज श्री H.A. सात्विक सर, जो मेंबर सेक्रेटरी डिस्ट्रिक्ट लीगल सर्विस अथॉरिटी, उन्होंने आए थे। उनके साथ नज़ीर अहमद जो वकील संघ के उपाध्यक्ष है, उन्होंने आए थे और सारे तमाम हमारे ह्यूमन राइट्स की टीम सभी लोग यहाँ पे आए थे। तो इधर ह्यूमन राइट्स डे के बारे में सभी को बताया गया है कि ह्यूमन राइट्स वायलेशन में तो क्या करना है, ह्यूमन राइट अपना राइट्स कैसे लेना है। और 13 तारीख को कोर्ट में लोक अदालत चल रहा है। इसी सिलसिले में सभी को अवेयरनेस करने के लिए बोला गया है। 13 तारीख को जाके किसी के भी जो भी केसेस चल रहे हैं कोर्ट में पेंडिंग है, वो बैठ के ये लोग सुलह के जरिए ये लोग उस केस को ख़त्म कर सकते हैं जल्द से जल्द। तो इस चीज़ का यहाँ पे बताया गया है कि हमारे हर टीम को बोला गया है, हर मेंबर अपने अपने एरिया में अपने अपने सभी रिश्तेदारों में ये बात बताई जाए कि लोक अदालत 13 दिसंबर को है, जहाँ पे किसी के भी केसेस पेंडिंग है तो एक सुलह का एक ये रहता है, उधर सुलह करके आप लोग खत्म कर सकते। आज हमारे तमाम ह्यूमन राइट्स मेंबर को सर्टिफिकेट भी दिया गया है। जो कईयों सालों से ह्यूमन राइट्स में काम कर रहे हैं हमारे जो मेंबरान है, सभी को आज जज साहब के द्वारा सर्टिफिकेट दिए गए हैं वो अप्रिसिएशन के लिए, क्योंकि उन्होंने बहुत अच्छा काम किया, लगातार कर रहे हैं, अवेयरनेस प्रोग्राम कर रहे हैं। अरिवु नेरेवु रक्षणे बोलते हैं, जिसमें अवेयरनेस देते हैं, नीड को हेल्प करते हैं, प्रोटेक्ट करते हैं। ये चीज़ हमारे ह्यूमन राइट्स के सभी लोग कर रहे हैं, इसीलिए उनको अप्रिसिएशन करने के लिए आज जो मेंबर सेक्रेटरी जज साहब आए थे, उनके द्वारा उनको अप्रिसिएशन सर्टिफिकेट्स दिया गया है। ಸಾಹೇಬ್ರೆಲ್ಲ ಹೇಳಿದ್ದಾರೆ. ಸೊ ಮಾನವ ಹಕ್ಕುಗಳ ಬಗ್ಗೆ, ಆಮೇಲೆ ಲೀಗಲ್ ಏಡ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಏನೆಲ್ಲ ಸವಲತ್ತು ಬರ್ತದೆ ಅಂದ್ಬಿಟ್ಟು. ಸೊ ಆದರೂ ನನ್ನಿಂದ ಒಂದು ಪ್ರಯತ್ನ ಮಾಡ್ತೇನೆ, ಇನ್ನೊಮ್ಮೆ ತಮಗೆ ಮಾನವ ಹಕ್ಕುಗಳ ಬಗ್ಗೆ ಹೇಳೋಣ ಅಂತ. ಓಕೆ, ಈಗ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಮಾನವ ಹಕ್ಕುಗಳ ಬಗ್ಗೆ ನಾವು ಅವಾಗ ಮೀಟಿಂಗ್ ಮಾಡಿದಾಗೆ ನಿಮಗೆಲ್ಲ ಹೇಳ್ತಾ ಇರ್ತೀವಿ ಮಾನವ ಹಕ್ಕುಗಳಂದ್ರೆ ಏನು ಅಂತ. ಈಗ ನಮಗೆ ಹುಟ್ಟಿದಾಗ ಉಚಿತವಾಗಿ ಸಿಗ್ತಕ್ಕಂಥದ್ದು ಅಂದರೆ ಅದು ಮಾನವ ಹಕ್ಕು, ಉಸಿರೇಕ್ ನಮ್ಗೆ ಸಿಗ್ತದೆ, ಅದೇ ರೀತಿ ಮಾನವ ಹಕ್ಕುಗಳು. ಸೊ हम बोलते हैं इसको, जो पैदा होने से जो मरने तक जो भी रहते हैं ना, हुकूक बोलते हैं, इंसानी हुकूक, जो हमारे हक है उसको हम ह्यूमन राइट्स बोल के बुलाते हैं. ಹುಟ್ಟಿನಿಂದ ಸಾಯೋವರೆಗೆ ಏನೆಲ್ಲ ಹಕ್ಕುಗಳಿದೆ, ಸ್ವಚ್ಛ ಗಾಳಿ ಇರ್ಬೋದು, ಸ್ವಚ್ಛೆಯಿಂದ ಜೀವನ ಮಾಡ್ತಕ್ಕಂಥದ್ದು, ಈಕ್ವಾಲಿಟಿಯಿಂದ, ಜಾತಿ ಭೇದ ಇಲ್ಲ, ಬಣ್ಣ ಭೇದ ಇಲ್ಲ, ಲಿಂಗ ಭೇದವಿಲ್ಲದೆ
ಇವೆಲ್ಲ ಬಿಟ್ಟು ಮಾನವೀಯತೆ ಅಂತ ಇರುತ್ತಲ್ಲ, ಅದನ್ನು ಮಾನವ ಹಕ್ಕುಗಳು ಅಂತ ಹೇಳ್ತೀವಿ. ಈ ಹಕ್ಕುಗಳಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಕೆಲವಲ್ಲಿ ಕೊರತೆ ಆಗಿದೆ, ಏನಂದರೆ ಅರಿವು. ಈಗ ನಾವೇನು ಮಾಡ್ತಾ ಇದ್ದೀವಿ, ಮಾನವ ಹಕ್ಕುಗಳ ಬಗ್ಗೆ ಎಲ್ಲ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ತಾಲೂಕುಗಳಲ್ಲಿ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾನವ ಹಕ್ಕುಗಳು ಅಂದರೆ ಈಗ ಮುಂಚೆ ಏನಾಯಿತು, ಎರಡನೇ ಮಹಾಯುದ್ಧದಲ್ಲಿ ಬಹಳಷ್ಟು ಜನ ತೀರ್ಕೊಂಡ್ರು. ಅವಾಗ ಏನು ಮಾಡಿದರು, ಎಲ್ಲ ಯೂನಿವರ್ಸಲ್ ಡಿಕ್ಲರೇಷನ್ ಆಯಿತು. ಎಲ್ಲ ಸಂಸ್ಥೆಗಳು, ಆರ್ಗನೈಸೇಷನ್ಸ್, ವರ್ಲ್ಡ್ ಆರ್ಗನೈಸೇಷನ್ ಕೂತ್ಕೊಂಡು ಹ್ಯೂಮನ್ ರೈಟ್ಸ್ 10th ಡಿಸೆಂಬರ್ 1948ಗೆ ಹ್ಯೂಮನ್ ರೈಟ್ಸ್ ಡಿಕ್ಲೇರ್ ಮಾಡ್ತಾರೆ. ಅಂದಿನಿಂದ ಇಂದಿವರೆಗೂ ಹೋರಾಟ ಇದೆ. ನಮ್ಮ ಸಂವಿಧಾನದಲ್ಲೂ ಹ್ಯೂಮನ್ ರೈಟ್ಸ್ ಬಗ್ಗೆ ಇದೆ. ಆರ್ಟಿಕಲ್ 14ಇಂದ 34ವರೆಗೂ ನೀವು ನೋಡಿದರೆ ಹ್ಯೂಮನ್ ರೈಟ್ಸ್ ಬಗ್ಗೆ ಅದರಲ್ಲೂ ಬರೆದಿದ್ದಾರೆ. ಸೊ ಟೋಟಲ್ ಯೂನಿವರ್ಸಲ್ ಡಿಕ್ಲರೇಷನ್ ಆದಮೇಲೆ 30 ಆರ್ಟಿಕಲ್ಸ್ ಮಾಡಿದ್ದಾರೆ. ನೀವು ಇಂಟರ್ನೆಟಲ್ಲೂ ನೋಡ್ಬೋದು. 30 ಆರ್ಟಿಕಲ್ಸ್. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಅಂತಿದೆ, ರೈಟ್ ಟು ಲಿಬರ್ಟಿ ಅಂತ ಇದೆ. ಇದ್ರ ಉದ್ದೇಶ ಏನಂದರೆ, ಮಾನವ ಸ್ವಂತ ಸ್ವಇಚ್ಛೆಯಿಂದ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಡಲಾರ್ದೆ ತಾನು ಡಿಗ್ನಿಟಿ ಒಂದು ಒಳ್ಳೆ ಜೀವನ ಮಾಡಲಿ ಅಂತ ಈ ಮಾನವ ಹಕ್ಕುಗಳು ಜಾರಿಗೆ ತಂದಿರ್ತಾರೆ. ಸೊ ಇವತ್ತು ಅದೇ 10ನೇ ಡಿಸೆಂಬರ್ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ, 1948 10ನೇ ಡಿಸೆಂಬರ್ಗೆ ನಮ್ಮ ಮಾನವ ಹಕ್ಕುಗಳು ಎಲ್ಲ ವರ್ಲ್ಡ್ ಡಿಕ್ಲರೇಷನ್ ಮಾಡಿತ್ತು ಹ್ಯೂಮನ್ ರೈಟ್ಸ್ ಡೇ ಅಂತ. ಅಂದಿನಿಂದ ಇಂದಿವರೆಗೂ ನಾವು 10th ಡಿಸೆಂಬರ್ಗೆ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಈ ದಿನ ಆ್ಯಕ್ಚುಲಿ ಏನಂದರೆ, ನಮ್ಮನ್ನು ನಾವು ಅರ್ಥಕೊಳ್ತಕ್ಕಂಥ ದಿನ. ನಮ್ಮ ರೈಟ್ಸ್ ಏನಿದ್ದಾವೆ, ನಾವು ಹೇಗೆ ತಗೋಬೇಕು ರೈಟ್ಸನ್ನು. ನಾವೇನು ಮಾಡ್ತೀವಿ, ರೈಟ್ಸ್ ತಗೊಳ್ಳೋ ಇದರಲ್ಲಿ ಹಕ್ಕೆ ಬಾತ್ ಕರ್ತೆ ದೂಸರೋಕ್ಕೂ ಚೋಟ್ ಪਹੁಂಚಾತೆ. ಇದರಲ್ಲಿ ಗೌಪ್ಯತೆ ಅಂತಲೂ ಇದೆ, ಗೌಪ್ಯತೆ ಕಾಪಾಡಬೇಕಂತಿದೆ. ಇನ್ನೊಬ್ಬರದ್ದು अब जो बोलते हैं ना हम लोग, दूसरों के ऐब को छुपाना है बोल के, वो चीज़ हम नहीं करते. ज़्यादातर देखने में आता है ह्यूमन राइट्स वायलेशन कहाँ पे होता है बोले तो, एक दूसरे के बारे में हम बोलते हैं ना, उन ऐसी है, इनो ऐसे है, वो फलाना ऐसे थे, इनो वैसे थे. वो चीज़ भी नहीं बोलने का ह्यूमन राइट्स, क्योंकि उससे किसी को तकलीफ पहुँचती है जिस चीज़ से, वो चीज़ नहीं करना. ह्यूमन राइट्स इसी को बताया जाता है कि आप अपने डिग्निटी से जियो, किसी से कम नहीं, हर कोई इक्वल है, कोई किसी से कम नहीं है. इसमें हमारे इंडियन कॉन्स्टिट्यूशन में भी ऐसे ही बोले, सभी एक है बोले, जिसपे रंग का भेद नहीं रहता है, जात का भेदभाव नहीं रहता है, लिंग का भेदभाव नहीं रहता है. इसी को ह्यूमन राइट्स बोलते हैं. और आप लोगों को ऑलरेडी मालूम है, और जज साहब ने भी बहुत अच्छे तरीके से आप लोगों को समझा है. और 13 सो लास्ट टाइम भी आप लोगों को याद रहेगा, हम लोक अदालत के लिए बाइक रैली निकाले थे हम कोर्ट से. तो इस बार भी आप लोग क्या करिए, लोक अदालत के बारे में अपने अपने एरिया में बोलिए, जहाँ पे ईजीएस्ट वे से आपके केसेस सेटल हो सकते हैं. लोक अदालत सालों भर कोर्ट को जो फिरते हैं ना, वो प्रॉब्लम एक ही सेटलमेंट में बैठ के सॉल्व हो सकता है. इस बारे में आप ज़्यादा से ज़्यादा अपने आजू बाजू वालों को बोलिए कि लोक अदालत 13th को है, वहाँ पे जाके अपने केसेस जो भी है आप ये कर सकते हैं. शुक्रिया. ಇದಾವೆ ಅಂತ ಇವತ್ತು ನಮಗೆ ಮಾಹಿತಿ ಕೊಟ್ಟಂತ ನಮ್ಮ ಶ್ರೀ ಗೌರವಾನ್ವಿತ HA ಸ್ವಾಸ್ತಿಕ್ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದವರಿಗೆ ಒಂದು ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಸರ್, ಇನ್ನು ನಾವು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ನಮ್ದೊಂದು ಪ್ರಾಧಿಕಾರ ಅದ. ನಮ್ಮ ಪ್ರಾಧಿಕಾರದ ಮುಖ್ಯ ಉದ್ದೇಶ ಜನರಿಗೆ ಉಚಿತವಾಗಿ ಒಂದು ಕಾನೂನಿನ ಅರಿವು ಮತ್ತು ಕಾನೂನಿನ ನೆರವನ್ನು ಕೊಡೋದು. ಸಾಕಷ್ಟು ಕೇಸುಗಳು ನ್ಯಾಯಾಲಯಗಳಲ್ಲಿ, ಅದು ನಮ್ಮ ರಾಯಚೂರಿನ ಜಿಲ್ಲಾ ನ್ಯಾಯಾಲಯ ಆಗಿರ್ಬೋದು, ಅಥವಾ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಅಥವಾ ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಅಥವಾ DC ಕಚೇರಿ ಆಗಿರ್ಬೋದು, AC ಕಚೇರಿ ಆಗಿರ್ಬೋದು, ಅಥವಾ ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಸಾಕಷ್ಟು ವ್ಯಾಜ್ಯಗಳು ಬೇರೆ ಬೇರೆ ಕಡೆ ನಡೀತಾ ಇರ್ತಾವ. ಆದ್ರೆ ಈ ಕೋರ್ಟ್ ಕೇಸ್ಗಳಲ್ಲಿ ಎಲ್ಲರಿಗೂ ಕೂಡ ಅದರ ಯಾರು ಬಡವರು ಇರ್ತಾರ, ಯಾರಿಗೆ ಅದರ ಫೀಸ್ ಕೊಟ್ಟು ವಕೀಲರನ್ನ ನೇಮಿಸ್ಕೊಳ್ಳಿಕ್ಕೆ ಆಗಲ್ಲದಂತ ಒಂದು ಪರಿಸ್ಥಿತಿ ಇರ್ತದೆ, ಅಂಥವರಿಗೆ ನಾವು ಉಚಿತವಾಗಿ ವಕೀಲರನ್ನ ನೇಮಿಸ್ಬಿಟ್ಟು ಅವರಿಗೆ ಕೇಸನ್ನ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಅದಷ್ಟೇ ಅಲ್ಲದೇನೆ ನಿಮ್ಗೆ ಕೆಲವೊಂದ್ಸಲ ಏನು ಲೀಗಲ್ ಅಡ್ವೈಸ್ ಬೇಕಾಗಿರ್ತದೆ ಅಂತ ಹೇಳ್ತೀರಿ, ಲೀಗಲ್ ಅಡ್ವೈಸ್ಗೂ ಕೂಡ ನೀವು ವಕೀಲರ ಕಡೆ ಹೋದ್ರೆ ಅಂದ್ರೆ ಅವರು ಫೀಸ್ ಕೇಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ನೀವು ನಮ್ಮ ಒಂದು ಪ್ರಾಧಿಕಾರಕ್ಕೆ ಬಂದ್ರೆ ಅಂದ್ರೆ ನಾವು ನಿಮ್ಗೆ ಉಚಿತವಾಗಿ ಒಂದು ಕಾನೂನಿನ ಅರಿವನ್ನ ಕೊಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಪ್ರಕರಣಗಳು ಹೆಂಗಂದ್ರೆ ರಾಜಿ ಆಗುವಂತಹ ಪ್ರಕರಣಗಳು ಇರ್ತಾವ. ಅಂತಹ ಒಂದು ಯಾವ್ದಾದ್ರು ಪ್ರಕರಣಗಳು ಇದ್ವು ಅಂದ್ರೆ ನೀವು ನೇರವಾಗಿ ನಮ್ಮ ಪ್ರಾಧಿಕಾರಕ್ಕೆ ಬಂದು, ಇಲ್ಲ ನಾವು ರಾಜಿ ಆಗ್ಲಿಕ್ಕೆ ತಯಾರಿದ್ದೀವಿ ಅಂತಂದ್ರೆ ನಾವು ನಿಮ್ಮ ಆಪೋಸಿಟ್ ಪಾರ್ಟಿನೂ ಕೂಡ ನಮ್ಮ ಪ್ರಾಧಿಕಾರಕ್ಕೆ ಕರೆಸಿ ಲೋಕ ಅದಾಲತ್ನಲ್ಲಿ
ಈ ಒಂದು ಏನು ವ್ಯಾಜ್ಯ ಅದ ಅದನ್ನ ರಾಜಿ ಮಾಡಿಸ್ಲಿಕ್ಕೆ ನಾವು ಕೂಡ ಸಹಾಯ ಮಾಡ್ತೀವಿ. ಡಿಸೆಂಬರ್ 13ನೇ ತಾರೀಕು ಲೋಕ ಅದಾಲತ್ ನಮ್ಮ ರಾಯಚೂರಿನ ಮತ್ತು ರಾಯಚೂರು ತಾಲೂಕಿನ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಅಲ್ಲಿ ರಾಜಿ ಮೂಲಕ ಒಂದು ಸಂಧಾನ ಮಾಡಿ ಕೇಸನ್ನ ಬಗೆಹರಿಸ್ತಾರೆ. ಇದರದ್ದು ಒಂದು ಏನೊಂದು ಅವಕಾಶ ನೀವು ಪಡೆದುಕೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल रेडीमेड एसेसरी एंड टेलर्स नियर मालाबार गोल्ड शोरूम अपोजिट ओल्ड पेट्रोल बंक स्टेशन रोड रायचूर।